ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮ್ಮ ವಿಹಾನ್ ಸೂರ್ಯ. ನಾನು ಇವತ್ತು ಇನ್ನೊಂದು ಹೊಸ ಟಾಪಿಕ್ನ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಆ ಒಂದು ಟಾಪಿಕ್? ನೀವು ಕೂಡ ಇದೇ ತರ ಫೋಟೋಸ್ ಕಳಿಸ್ತೀರಾ? ಸೊ ಈ ಒಂದು ಏನು ಟಾಪಿಕ್ನ ತಿಳ್ಕೊಂಡ್ಬಿಡೋಣ. ಹೌದು, ಇದೇ ತರ ಫೋಟೋಸ್ ಕಳಿಸಿದ್ರೆ ಏನಾಗುತ್ತೆ, ಯಾವ ತರ ಫೋಟೋಸ್ನ ಕಳಿಸ್ಬೇಕು, ಯಾವ ತರ ಫೋಟೋಸ್ ಕಳಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಟೋಟಲ್ ಒಂದು ಇನ್ಫಾರ್ಮೇಶನ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊತೀವಿ. ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸರಿ, ಓಕೆ, ನೀವು ಕೂಡ ಇದೇ ತರ ಫೋಟೋಸ್ ಕಳಿಸ್ತಿದ್ದೀರಾ? ಯಾಕೆ ಸ್ನೇಹಿತರೆ? ಫೋಟೋಸ್ ಒಂದು ಒಳ್ಳೆ ರೇಂಜ್ ಅಲ್ಲಿ ಇರಲಿ ಫೋಟೋಸ್, ಯಾಕೆಂದ್ರೆ ನಾನು ಕೂಡ ಅದೇ ತರ ಫೋಟೋಸ್ ಕಳಿಸ್ತಾ ಇದ್ದೆ ನಿಜವಾಗ್ಲು. ಸೊ ನನ್ಗೇನು ಬೇರೆ ಅಯ್ಯೋ ಸುಮ್ಮನೆ ಆ ಫೋಟೋ ಶೂಟ್ಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಾ? ಯಾಕೆ ಅಷ್ಟೆಲ್ಲ ದುಡ್ಡು ಇರಲ್ಲ, ಅಥವಾ ನಮ್ದು ಇಶ್ಯೂಸ್ ಇರುತ್ತೆ, ಇಲ್ಲ ಮನಿ ಪ್ರಾಬ್ಲಮ್ ಇರುತ್ತೆ, ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳಿರುತ್ತೆ, ಸುಮಾರು ಅಂತ ಅದರಲ್ಲಿ ಅಷ್ಟೆಲ್ಲ ದುಡ್ಡು ಅರೇಂಜ್ ಮಾಡಿ ಅಡ್ಜಸ್ಟ್ ಮಾಡಿ ಫೋಟೋ ಶೂಟ್ ಮಾಡಿಸ್ಕೊಂಡು ಫೋಟೋಸ್ನ ಕಳಿಸ್ಬೇಕಾ? ಹೌದು ಸ್ನೇಹಿತರೆ, ಏನಾಗುತ್ತೆ ಅಂದ್ರೆ ನಾವು ಕೂಡ ನಾನು ಇದೇ ತರ ಫೋಟೋಸ್ನ ಕಳಿಸ್ತಾ ಇದ್ದೆ, ಕಾಣಿಸ್ತಿದ್ಯಾ? ಸೊ ಇದೇ ತರ ಫೋಟೋಸ್ನ ಕಳಿಸ್ತಾ ಇದ್ದೆ ನಾನು. ಓಕೆ, ಈ ತರ ಫೋಟೋಸ್ನ ಕಳಿಸಿದಾಗ ಏನಾಗುತ್ತೆ ಅಂದ್ರೆ, ಓಕೆ ಏನಾಗುತ್ತೆ, ಇವರು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ, ಅಥವಾ ಸುಮ್ಮನೆ ಏನೋ ಟೈಮ್ ಪಾಸಿಗೆ ಬಂದಿರೋರು ಅಂತ ಅನ್ಕೊಂಡು ತುಂಬಾ, ಯಾಕೆಂದ್ರೆ ಈಗ ಎಲ್ಲರೂ ಇದೇ ತರ ಫೋಟೋಸ್ ಕಳಿಸಿದ್ರೆ ಓಕೆ, ಕೆಲವೊಬ್ರು ಏನ್ ಮಾಡಿರ್ತಾರೆ, ಫೋಟೋ ಶೂಟ್ ಮಾಡಿಸ್ಕೊಂಡು ಫೋಟೋಸ್ನ ಕಳಿಸ್ಬಿಡ್ತಾರೆ. ಸೊ ಒಂದು 100 ಜನದಲ್ಲಿ ನಾವು ನಾರ್ಮಲ್ ಇದೇ ತರ ಫೋಟೋಸ್ನ ಕಳಿಸಿದಾಗ, ನಾರ್ಮಲ್ ಪಿಕ್ ಕಳಿಸಿದಾಗ, ಇನ್ನೂ ಕೆಲವೊಂದಿಷ್ಟು ಜನ ಫೋಟೋ ಶೂಟ್ ಮಾಡಿಸಿ ಕಳಿಸಿದಾಗ ಸ್ಕ್ರೋಲ್ ಮಾಡ್ತಾ ಹೋದಾಗ ಫೋನಲ್ಲಿ ಏನಾಗುತ್ತೆ, ಸ್ಕ್ರೋಲ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಫೋಟೋ ಶೂಟ್ ಮಾಡಿಸಿರುವಂಥ ಫೋಟೋಸ್ಗಳು ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಫೋಟೋ ಶೂಟ್ ಮಾಡಿಸಿರೋ ಫೋಟೋಸ್ಗಳು ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ ನಿಮಗೆ. ಬಟ್ ಫೋಟೋ ಶೂಟ್ ಮಾಡಿಸಿರೋ ಫೋಟೋಸ್ಗಳು ಏನಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಫೋಟೋಸು, ಓಕೆ, ಇದು ನಾರ್ಮಲ್ ಪಿಕ್ಸ್ಗಳು ಏನಾಗುತ್ತೆ, ಫೋಟೋಶೂಟ್ ಮಾಡಿಸಿದಾಗ ಫೋಟೋಸ್ಗಳು ಏನಾಗ್ತಾ ಹೋಗುತ್ತೆ ಅಂದರೆ, ಹಿಂಗೆ ಸ್ಕ್ರೋಲ್ ಮಾಡ್ದಂಗೆಲ್ಲ ಫೋಟೋಸ್ಗಳು ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಫೋಟೋಶೂಟ್ ಮಾಡಿಸಿರೋ ಫೋಟೋಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫೋಟೋಶೂಟ್ ಮಾಡಿಸಿರೋ ಫೋಟೋಸ್ಗಳು ತುಂಬ ಡಲ್ಲಾಗಿ ಕಾಣಿಸುತ್ತೆ. ಮತ್ತು ಆನ್ ಸ್ಕ್ರೀನ್ ಯಾಕಂದರೆ ಫೋಟೋಶೂಟ್ ಮಾಡಿಸಿರೋ ಫೋಟೋಸ್ಗಳಿಂದ ಏನಾಗುತ್ತೆ ಅಂದರೆ, ಅವರು ಕಾಣಿಸ್ತಾ ಇರುತ್ತೆ, ಅವ್ರು ಮೇಕಪ್ಪಲ್ಲಿ ಹೆಂಗೆ ಕಾಣಿಸ್ತಾರೆ, ಓಕೆ ಇವ್ರು ಒಳ್ಳೆ ಆರ್ಟಿಸ್ಟ್ ರೇಂಜಲ್ಲಿ ಕಾಣಿಸ್ತಾರೆ, ಒಳ್ಳೆ ಆರ್ಟಿಸ್ಟ್, ಓಕೆ ಇವ್ರು ಆರ್ಟಿಸ್ಟ್ ಹೌದಪ್ಪ ಇದ್ದಾರೆ, ಈ ಕ್ಯಾರೆಕ್ಟರ್ ಇವ್ರು ಸೆಟ್ ಆಗ್ತಾರೆ, ಆ ಒಂದು ಆರ್ಟಿಸ್ಟ್ ಆಗೋಕ್ಕೆ ಆ ಒಂದು ಮಟೀರಿಯಲ್ ಇದೆ ಅಂತ ಗೊತ್ತಾಗುತ್ತೆ. ನೀವು ಏನು ಮಾಡಬೇಕು, ಅವ್ರಿಗೆ ಗೊತ್ತುಪಡಿಸ್ಬೇಕು, ನಾನು ಒಬ್ಬ ಆರ್ಟಿಸ್ಟು, ನಾನು ಈ ಥರ ಕಾಣಿಸ್ತೀನಿ, ಈ ಥರ ಮೇಕಪ್, ಈ ಥರ ಕಾಸ್ಟ್ಯೂಮ್ ಹಾಕಿದಾಗ ಅಂತ ಅವ್ರಿಗೆ ಗೊತ್ತಾದಂಗೆ ಆಗುತ್ತೆ. ಅದನ್ನು ನೀವೇ ಗೊತ್ತುಪಡಿಸ್ಬೇಕು. ಸೊ ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಇದೇ ಥರ ಫೋಟೋಸ್ನ ಕಳಿಸ್ಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಈ ಥರ ಫೋಟೋಸ್ ಕಳಿಸಿದಾಗ ನಿಮಗೆ ಚಾನ್ಸಸ್ಗಳು ಚಾನ್ಸ್ ಸಿಗೋದು ತುಂಬ ಕಡಿಮೆ. ಯಾಕೆಂದ್ರೆ ಅವರು ನೋಡ್ತಾ ಇರ್ತಾರೆ, ಒಂದು ವ್ಯಾಲ್ಯೂ ಇರುತ್ತೆ, ಒಂದು ರೇಂಜ್ ಇರುತ್ತೆ. ಸುಮ್ಮನೆ ಎಲ್ಲ ಕ್ಯಾರೆಕ್ಟರ್ಗಳು ಕೊಡ್ತಾರ? ನಾವು ಕೂಡ ಅಲ್ದಿದ್ದೀವಿ, ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ತಪ್ಪು ಮಾಡಿರುವಂಥ, ನಾನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಆ ಒಂದು ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ನನಗೆ ಕೂಡ ಫೋಟೋಶೂಟ್ ಮಾಡಿಸ್ಮೇಲೆ ಸಿಕ್ಕಿದ್ದು ಈ ಥರ ಫೋಟೋಶೂಟ್ ಏನು ಗೊತ್ತಾ, ಫೋಟೋಶೂಟ್ ಇಲ್ದಿರೋ ಫೋಟೋಸ್ನ ಕಳಿಸಿದೆ, ನಾನೇ ನನಗೆ ಗೊತ್ತಿರೋರಿಗೆ ಕಳಿಸ್ದೆ, ಬಟ್ ಅವ್ರು ನನ್ನ ಸೆಲೆಕ್ಟ್ ಮಾಡಿಲ್ಲ. ಯಾವಾಗ ನನಗೆ ಫೋಟೋಶೂಟ್, ನಾನು ನನಗೆ ಗೊತ್ತಿರೋರಿಗೆ ಫೋಟೋಶೂಟ್ ಮಾಡಿಸಿ ಫೋಟೋಸ್ನ ಕಳಿಸಿದ್ನಲ್ಲ, ಸೊ ಅವಾಗ ಅವರೇ ಗೊತ್ತಿರೋರಿಗೆ, ಅವಾಗ ನನಗೆ ಆ ಫೋಟೋಸ್ನ ನೋಡಿ, ಓಕೆ ನಾನು ಹೇಳಿಲ್ವಾ, ಓಕೆ ಇವರು ಈ ಮೇಕಪ್ಪಲ್ಲಿ, ಕಾಸ್ಟ್ಯೂಮಲ್ಲಿ ಈ ಥರ ನಾವು ಸ್ಕ್ರೀನ್ ಇಟ್ಟಾಗ, ಈ ಥರ ನಾವು ಕ್ಯಾಮ್ರಾ ಇಟ್ಟಾಗ, ಈ ಥರ ಮೇಕಪ್ ಹಾಕಿ, ಈ ಥರ ಲೈಟಿಂಗ್ ಹಾಕ್ಬಿಟ್ರೆ ಇವ್ರು ಈ ಒಂದು ರೇಂಜಲ್ಲಿ ಕಾಣಿಸ್ತಾರೆ ಅಂತ ಅವ್ರಿಗೆ ಐಡಿಯಾಸ್ ಬರುತ್ತೆ. ಹಿಂಗೆ ಕಾಣಿಸ್ತಾರೆ ಅಂದಾಗ ಫೋಟೋಶೂಟ್ ಮಾಡಿಸಿದ್ಮೇಲೆ ನನಗೆ ಫ್ಯೂಚರ್ ಮೂವಿಲಿ ಲೀಡ್ ಕ್ಯಾರೆಕ್ಟರ್ಗಳು ಸಿಕ್ಕಿತ್ತು. ಸೊ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ, ನಾನು 1 by 1 ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಯಾರೆಲ್ಲ ನಾವು ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ವಿಹಾನ್ ಸೂರ್ಯ 1 ಅಂತ ಇದೆ. ಸೊ ಇದು ಕಾಣಿಸ್ತಾ ಇದೆಯಾ? ಓಕೆ, ಸೊ ಈ ಥರ ಇದೆ, ಫಾಲೋ ಮಾಡಿ. ಪ್ರತಿದಿನ ನಾನು ಆ್ಯಕ್ಟಿವ್ ಆಗಿರ್ತೀನಿ ಇನ್ಸ್ಟಾದಲ್ಲಿ. ಓಕೆ, ದೆನ್ ಈ ಒಂದು ವಿಡಿಯೋ ಯಾರಿಗೆಲ್ಲ ರೀಚ್ ಆಗಿಲ್ಲ, ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆಲ್ಲ ಸೆಂಡ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ.
ಯಾರೆಲ್ಲ ಫೋಟೋಶೂಟ್ ಮಾಡಿಸ್ಕೋಬೇಕು ಕೆಳಗಡೆ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನಂಬರ್ನ ತೊಗೊಂಬಿಡಿ, ಕಾಲ್ ಮಾಡಿ, ನಾನು ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ, ಇನ್ಫಾರ್ಮೇಷನ್ನ ಕೊಡ್ತೀನಿ. ಓಕೆ, ಒಂದು ಒಳ್ಳೆ ಕಡೆ ಫೋಟೋಶೂಟ್ನ ಮಾಡಿಸ್ಕೊಂಡು ಒಂದೊಳ್ಳೆ ಸೆಲೆಬ್ರಿಟಿ ರೇಂಜ್ಗೆ ಫೋಟೋಶೂಟ್ನ ಮಾಡಿಸ್ಕೊಂಡು ಇಂಡಸ್ಟ್ರಿಲಿ ರಾಕ್ ಆಗಿ ಎಂಟ್ರಿ ಕೊಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಿಗೋಣ ಮತ್ತೆ ಒಂದು ಹೊಸ ಒಂದು ಟಾಪಿಕ್ನ ಒಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್.